ಅದು ದೇವರ ಗರ್ಭಗುಡಿ. ಅಲ್ಲಿ ಗಂಟೆಯ ನಾದ ಇರಬೇಕಿತ್ತು, ಆರತಿ ಮಂಗಳಾರತಿ ನಡಿಬೇಕಾಗ್ತಾ ಇರ್ತಿತ್ತು. ಆದ್ರೆ ಅದೇ ಜಾಗದಲ್ಲಿ ಸ್ವಾಮೀಜಿಗಳಿಬ್ಬರ ಜಗಳ ತಾರಕಕ್ಕೇರಿತ್ತು. ಇಡೀ ದೇಗುಲದ ಆವರಣ ರಣಾಂಗಣ ಆಗ್ಬಿಡ್ತು. ಶಾಂತಂ ಪಾಪಂ ಆಂಜನೇಯನ ಗರ್ಭಗುಡಿಯ ಮುಂದೆ, ಹೆಚ್ಚಾಗಿ ಸಾಕ್ಷಾತ್ ಆಂಜನೇಯ ಜನ್ಮ ಪಡೆದ ಸ್ಥಳದಲ್ಲಿ ಈ ಸ್ವಾಮೀಜಿಗಳು ಬೈದಾಡಿಕೊಳ್ತಿರೋ ರೀತಿ ಅದೆಷ್ಟು ಕೆಟ್ಟದಾಗಿದೆ ನೋಡಿ. ಅಂದಹಾಗೆ ಘಟನೆ ನಡೆದಿದ್ದು ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ದೇಗುಲದ ಗರ್ಭಗುಡಿಯ ಎದುರು. ವಿಷಯ ಏನಂದ್ರೆ, ಈ ದೇಗುಲದಲ್ಲಿ ಕಳೆದ 20 ವರ್ಷಗಳಿಂದ ಈ ವಿದ್ಯಾದಾಸ್ ಬಾಬಾ ಪೂಜೆ ಸಲ್ಲಿಸುತ್ತಿದ್ದಾರೆ. ಇತ್ತೀಚೆಗೆ ಈ ದೇಗುಲ ಮುಜರಾ ಇಲಾಖೆಗೆ ಹೋದಾಗ ಇವರನ್ನ ಬದಲಾಯಿಸಲು ಮುಂದಾಗಿದ್ರು. ಆದ್ರೆ ಜಿಲ್ಲಾಡಳಿತದ ವಿರುದ್ಧ ಧಾರವಾಡ ಹೈಕೋರ್ಟ್ ಪೀಠದ ಮೆಟ್ಟಿಲೇರಿದ್ದು ಕೇಸ್ ಇನ್ನೂ ನಡೀತಿದೆ. ಈ ಮಧ್ಯೆ ಹಂಪೆಯ ಗೋವಿಂದಾನಂದ ಸರಸ್ವತಿ ಶ್ರೀಗಳು ಇಡೀ ಕಿಷ್ಕಿಂಧ ಪ್ರದೇಶದ ಎಲ್ಲಾ ದೇಗುಲಗಳಲ್ಲಿ ನಮ್ಮ ಸಾರಥ್ಯದಲ್ಲೇ ಪೂಜೆ ಅಂತ ವಾದಿಸುತ್ತಿದ್ರು. ಹೀಗಿರುವಾಗ ನಿನ್ನೆ ಗೋವಿಂದಾನಂದ ಸರಸ್ವತಿಗಳು ಆಂಜನೇಯನ ದರ್ಶನಕ್ಕೆ ಬಂದಾಗ ಸ್ವಾಮೀಜಿಗಳು ಪರಸ್ಪರ ನೂಕಾಡಿದ್ದಾರೆ. ಗೋವಿಂದಾನಂದ ಸರಸ್ವತಿ ಬಂದಾಗ ನಾನು ಮಂಗಳಾರತಿ ಮಾಡ್ತಿದ್ದೆ, ಆದ್ರೆ ಇಡೀ ಕಿಷ್ಕಿಂಧ ಪ್ರದೇಶ ನಮ್ದು ಅಂತ ಸರಸ್ವತಿ ಶ್ರೀಗಳು ಏಕಾಏಕಿ ಗಲಾಟೆ ಮಾಡಿದ್ರು. ಅಲ್ಲದೆ ಅವಾಚ್ಯವಾಗಿ ನಿಂದಿಸಿದ್ರು ಅಂತ ವಿದ್ಯಾದಾಸ್ ಬಾಬಾ ಆರೋಪಿಸಿದ್ದಾರೆ. अंजनाद्री बेटा गोविंदानंद सरस्वती मैनेज मारता पंपा सरोवर दुर्गा देवी बेटा किष्किंधा क्षेत्र में ಎಷ್ಟು ಗುಡಿ ಐತೆ ಎಲ್ಲ ಗುಡಿ का मैनेज मेंटेनेंस ಎಲ್ಲ ನಾನೇ ಗುರುಜಿ ಮಾಡ್ತಾ. ನೀವು ಗರ್ಭಗಿರಿ ಮೊರಗ್ ಬಾ, ನಾನು ಮಾತಾಡ್ತಾ, ನೀವು ಏನು ಆಯ್ತು, ನೀವು ಹೋಗಿ DC ಮುಂದೆ ಹೋಗಿ, ನೀವು ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ, ನಿಮ್ದೇನು ಪ್ರಾಬ್ಲಮ್ ಹೇಳಿ. ಅಂಜನಾದ್ರಿಗೂ ಗೋವಿಂದಾನಂದ ಸರಸ್ವತಿಗೂ ಯಾವುದೇ ಸಂಬಂಧ ಇಲ್ಲ ಅಂತಿರೋ ವಿದ್ಯಾದಾಸ್ ಬಾಬಾ ಸದ್ಯ ಆನ್ಲೈನ್ ಮೂಲಕ ದೂರು ಕೊಟ್ಟಿದ್ದಾರೆ. ಅಲ್ಲದೆ ಠಾಣೆಗೂ ಹೋಗಿ ದೂರು ದಾಖಲಿಸುವುದಾಗಿ ಹೇಳಿದ್ರು. ಕುಡಿದು ತೂರಾಟ, ಗಾಳಿಯಲ್ಲಿ ಗುಂಡು ಹಾರಿಸಿ ಬಿಲ್ಡಪ್, ಖಾಕಿ ಬಲೆಗೆ ಬಿದ್ದ ಉಡುಚಣದ ಶಾಂತಲಿಂಗ ಶಿವಾಚಾರ್ಯ. ಇತ್ತೀಚೆಗೆ ಗಾಳಿಯಲ್ಲಿ ಗುಂಡು ಹಾರಿಸಿ ಬಿಲ್ಡಪ್ ಕೊಟ್ಟಿದ್ದ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಉಡ್ಚಣ ಮಠದ ಸ್ವಾಮೀಜಿ ಖಾಕಿ ಬಲೆಗೆ ಬಿದ್ದಿದ್ದಾರೆ. ಈ ಹಿಂದೆ ಕುಡಿದು ತೂರಾಡುವ ವಿಡಿಯೋ ಭಾರಿ ವೈರಲ್ ಆಗಿತ್ತು. ಹೀಗಾಗಿ ಗ್ರಾಮಸ್ಥರು ಸ್ವಾಮೀಜಿಯನ್ನ ಊರು ಬಿಡಿಸಿದ್ರು. ಬಳಿಕ ಹೊಸ ಪೀಠಾಧಿಕಾರಿಗೆ ತಲಾಶ್ ನಡೆಸಿದ್ರು. ಈ ವಿಚಾರ ತಿಳಿದು ಮೊನ್ನೆ ಮತ್ತೆ ಎಂಟ್ರಿ ಕೊಟ್ಟಿದ್ದ ಶಾಂತಲಿಂಗ ಸ್ವಾಮೀಜಿ ಗಾಳಿಯಲ್ಲಿ ಗುಂಡು ಹಾರಿಸಿ ವಿರೋಧಿಗಳಿಗೆ ಬೆದರಿಸಲು ಮುಂದಾಗಿದ್ರು. ಗ್ರಾಮಸ್ಥರ ತೀವ್ರ ಪ್ರತಿಭಟನೆ ಬಳಿಕ ಈಗ ಅಫಜಲ್ಪುರ ಪೊಲೀಸರು ಅರೆಸ್ಟ್ ಮಾಡಿ 3 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಕೊಪ್ಪಳದಿಂದ ಶಿವಕುಮಾರ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.